ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹಿರಿಯ ಕಲಾವಿದ ಅನಂತ್ ನಾಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಿ ನರೇಂದ್ರ ಮೋದಿ, ಸಚಿವರಾದ ಅಮಿತ್ ಶಾ, ಡಾ ಎಸ್ ಜೈಶಂಕರ್, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜೆಎಸ್ ಖೇಹರ್, ಕುಮುದಿನಿ ಲಾಖಿಯಾ, ಡಾ ಶಾರದಾ ಸಿನ್ಹಾ ಅವರಿಗೆ ಪದ್ಮ ವಿಭೂಷಣ ಗೌರವ ನೀಡಿ ಗೌರವಿಸಲಾಯಿತು. ಡಾ ಶೋಭನಾ ಚಂದ್ರಕುಮಾರ್, ನಲ್ಲಿ ಕುಪ್ಪುಸ್ವಾಮಿ ಚೆಟ್ಟಿ, ಕೈಲಾಶ್ ನಾಥ್ ದೀಕ್ಷಿತ್, ಜತಿನ್ ಗೋಸ್ವಾಮಿ, ಡಾ ಮನೋಹರ ಜೋಶಿ, ಅನಂತ್ ನಾಗ್, ಸಾಧ್ವಿ ರಿತಂಬರ ಪದ್ಮಭೂಷಣ ಗೌರವ ಸ್ವೀಕಾರ ಮಾಡಿದರು. ಹಿಂದೂಸ್ತಾನಿ ಸಂಗೀತ ಕಲಾವಿದೆ ಅಶ್ವಿನಿ ಭಿಡೆ ದೇಶಪಾಂಡೆ ಸೇರಿದಂತೆ ಡಾ ವಿಲಾಸ್ ಗಜಾನನ ರಾವ್ ಡಾಂಗ್ರೆ, ಸಂತಾರಾಮ್ ದೇಸ್ವಾಲ್, ಗುರುವಾಯೂರ್ ದೊರೈ, ಮಮತಾ ಶಂಕರ್ ಘೋಷ್, ಸೈಯದ್ ಐನುಲ್ ಹಸನ್, ಬ್ಯಾರಿ ಜಾನ್, ಜಗದೀಶ್ ಜೋಶೀಲಾ, ರಿಕ್ಕಿ ಜಾನ್ ಕೇಜ್, ಕೆಎಲ್ ಕೃಷ್ಣ, ಮಂದಕೃಷ್ಣ ಮಾದಿಗ ಸೇರಿದಂತೆ ಹಲವು ಗಣ್ಯರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಯಿತು.